ವಿಶ್ವ, ನನ್ನ ಚಿನ್ನುಮುರಿನ ನನಗೆ ತೋರಿಸೋದಕ್ಕೆ ನೀನು ಯಾರು? ಅವರು ನನಗೆ ಮಾತ್ರ ಸ್ವಂತ. ಶಿ ಇಸ್ ಮೈನ್. ಈ ಕಟ್ನ ಮುಚ್ಚಾಲೆ ಆಟ ನಾಟ್ ಮೈ ಸ್ಟೈಲ್. ಸರ್, ನೀವು ಆಡಿರೋ ಆಟದ ಮುಂದೆ ನಾನು ಆಡ್ತಿರೋ ಆಟ ಏನೂ ಇಲ್ಲ ಬಿಡಿ ಸರ್. ನೀವು ಕರೆಕ್ಟಾಗಿದ್ದರೆ ಜಾನ್ವಿ ನಿಮ್ಮ ಜೊತೆಗೆ ಇರ್ತಿದ್ಲು ಸರ್, ಬಿಟ್ಟು ಬರ್ತಿರ್ಲಿಲ್ಲ. ನೀವೆಷ್ಟೆಲ್ಲ ಕಾಟ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ವಿಶ್ವ, ಸುಮ್ಮನೆ ನಾಲ್ಗೆನ ಹರಿ ಬಿಡ್ತಾ ಇದೀಯಾ? ಅದು ನಾನು ಕೊಟ್ಟಿರೋ ಕಾಟ ಅಲ್ಲ, ನಾನು ತೋರಿಸಿರೋ ಪ್ರೀತಿಯ ರೀತಿ. ಒಂದು ಹೆಣ್ಣಿಗೆ ಕಾಟ ಕೊಡೋದನ್ನ ಯಾವ ನನ್ನ ಮಗ ಸರ್ ಪ್ರೀತಿ ಅಂದಿದ್ದು? ಸರ್, ಪ್ರೀತಿ ಅಂದರೆ ಮೊಗ್ಗಾಗಿರೋ ಹೂ ಕೂಡ ಅರಳಬೇಕು, ಹಾಗಿರ್ಬೇಕು. ಆದರೆ ನೀವು ತೋರಿಸೋ ಪ್ರೀತಿ ಸುಂದರವಾಗಿರೋ ಹೂ ಕೂಡ ಬಾಡೋಗ್ಬಿಡುತ್ತೆ. ನಿನ್ನ ಮತಿಗೆ ಮಿತಿಗೆ ಮೀರಿದ ಮಾತುಗಳನ್ನು ಆಡ್ತಿದ್ಯಾ ವಿಶ್ವ. ನನ್ನ ಪ್ರೀತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಸರಿ ಇರೋದಿಲ್ಲ. ನನ್ನ ಪ್ರೀತಿ ಬೇರೆಯವ್ರಿಗೆಲ್ಲ ಅತಿರೇಕ ಅಂತ ಅನಿಸಿರ್ಬಹುದು, ಆದರೆ ನನ್ನ ಚಿನ್ನ ಬರೀ ನನ್ನ ಒಪ್ಕೊಂಡಿದ್ರು, ನನ್ನ ಪ್ರೀತಿಸಿದ್ರು. ಅದನ್ನೆಲ್ಲ ನೀನು ಹಾಳು ಮಾಡಿರೋದು. ಹಾಳು ಮಾಡೋದಕ್ಕೆ ನಾನು ಯಾರು ಸರ್? ಎಲ್ಲ ನೀವೇ ಹಾಳು ಮಾಡ್ಕೊಂಡಿದ್ದು. ಅದೆಲ್ಲ ಬಿಡಿ. ಇವಾಗ ನೀವು ಜಾನ್ವಿ ನೋಡಲ್ವಾ? ಏನ್ ಸರ್, ಇಷ್ಟು ಬೇಗ ಡಿಸೈಡ್ ಆಗೋದ್ರೆ ಅವಳು ನಿಮ್ಮ ಜೊತೆಗೆ ಬರಲ್ಲ ಅಂತ? ಹಾಗಾದ್ರೆ ನೀವು ಈ ಚಾಲೆಂಜಲ್ಲಿ ಸೋತ್ರಿ ಅಂತ ಆಯ್ತು. ಸೋಲು ಗೆಲುವಿನ ಮಧ್ಯೆ ಇರೋ ಅಂತರ ಏನು ಗೊತ್ತಾ ವಿಶ್ವ? ಒಂದೇ ಒಂದು ಮರು ಪ್ರಯತ್ನ. ಜಯಂತನಿಗೆ ಜೀವನದಲ್ಲಿ ಸೋತು ಗೆದ್ದು ಅಭ್ಯಾಸ ಇದೆ ವಿಶ್ವ. ನೀನು ಜಾನ್ವಿಯರನ್ನು ಎಲ್ಲಿ ಅಡಗಿಸಿಟ್ಟಿದೀಯಾ ಅಂತ ನಾನು ಕಂಡು ಹಿಡಿದೆ ಅಲ್ವಾ? ಹಾಗೆ ನೀನು ಎಷ್ಟು ಸರಿ ಅವರನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದ್ರು ಜಯಂತ ಮತ್ತೆ ಮತ್ತೆ ಅವರನ್ನು ಕಂಡು ಹಿಡಿತಾನೆ. ಜಾನ್ವಿಯರನ್ನು ಹುಡುಕಕ್ಕೆ ನನಗೆ ನಿನ್ನ ದಯೆ ದಾಕ್ಷಿಣ್ಯ ಬೇಡ. ಐ ಡೋಂಟ್ ನೀಡ್ ಯುವರ್ ಹೆಲ್ಪ್. ಹಾಗಾದ್ರೆ ನೀವೀಗ ಜಾನ್ವಿನ ನೋಡೋದಿಲ್ಲ, ಕರ್ಕೊಂಡು ಹೋಗೋದಿಲ್ಲ? ಡೆಫಿನೆಟ್ಲಿ ನಾಟ್. ನಾನೇ ಅವರಿರೋ ಜಾಗಕ್ಕೆ ಹೋಗ್ಬಿಟ್ರೆ ಏನು ಮಜಾ? ನಾನಿರೋ ಜಾಗಕ್ಕೆ ಅವರೇ ಬಂದರೆ ದ್ಯಾಟ್ ಈಸ್ ಅ ಚಾಲೆಂಜ್. ಓ ಭ್ರಮೆ ಸರ್. ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇರಬೇಕು ಸರ್, ಆದರೆ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅಲ್ಲ, ನೀವೇ ಕರೆದ್ರು ನೋಡ್ ಬರಲ್ಲ ಅಂತ ನೀವು ಡಿಸೈಡ್ ಆಗೋಗಿದ್ದೀರ ಅಂದಮೇಲೆ ಅವಳಾಗವಳೆ ಹೇಗೆ ಬರ್ತಾಳೆ ಸರ್? ಬರೋದಕ್ಕೆ ನಾನು ಬಿಡಬೇಕಲ್ವಾ ಸರ್? ರೈಟ್. ಜಾನ್ವಿ ಅವರು ನಿನ್ನ ವರ್ಷದಲ್ಲಿದ್ದಾರೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ? ನನ್ನ ಪ್ರೀತಿನೇ ಕೆಟ್ಟದು ಅಂತ ನೀನು ಅವ್ರ ತಲೆ ತುಂಬಿದ ಮೇಲೆ ನಾನು ಹೋಗಿ ಕರೆದ್ರೆ ಅವ್ರು ಎಲ್ಲಿ ಬರ್ತಾರೆ? ಸೋನು, ನೀನೇ ಅವರನ್ನು ನನಗೆ ಬಂದು ಒಪ್ಪಿಸ್ಬೇಕು. ಹಾಗೆ ಮಾಡ್ತೀನಿ. ಸರ್, ಇತ್ತೀಚೆಗೆ ಯಾಕೆ ಸರ್ ತುಂಬ ಜೋಕ್ ಮಾಡ್ತಾ ಇದ್ದೀರಾ? ವಿಶ್ವ, ಜೋಕರ್ಸ್ ಮುಂದೆ ಜೋಕ್ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಸಿ, ಬೇಕಾದರೆ ನಾನು ಇದೇ ಕ್ಷಣದಲ್ಲಿ ನಿನ್ನ ಮುಗಿಸಿ ಈ ಗಿಡ ಮರಗಳಿಗೆ ಗೊಬ್ಬರ ಮಾಡಿ ಜಾನ್ವಿ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು. ಬಟ್ ಅದು ನನಗೆ ತುಂಬ ಸುಲಭದ ಸಾವಾಗುತ್ತೆ. ಬೆಂಕಿ, ಭಾವನಾ ಅಕ್ಕಂಗೆ ಹೆಂಗೋ ಒಂದು ಸೂರು ಅಂತ ಆಯ್ತು. ಈಗ ಹೆಂಗಾದ್ರೂ ಮಾಡಿ ಭಾವನಾ ಅಕ್ಕನು ಸಿದ್ದು ಅಣ್ಣನು ಒಂದ್ ಮಾಡ್ಬೇಕು. ಭಾವನಾ ಅಕ್ಕ ಈ ತರ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಅಂತ ಅತ್ತೆ ಮಾವಂಗೂ ಹೆಂಗಾದ್ರೂ ಹೇಳ್ಬೇಕು. ಬೆಂಕಿ, ಸಿದ್ದು ಅಣ್ಣ. ಅಲ್ಲಿ ಭಾವನಾ ಅಕ್ಕ ನೋಡಿದ್ರೆ ಅವ್ರೊಂಥರ, ಇವ್ರು ನೋಡಿದ್ರೆ ಇವ್ರೊಂಥರ ದುಃಖ ಪಡ್ತವ್ರೆ. ಇಬ್ರು ಈ ತರ ನೋಡಕ್ಕೆ ಸಾನೆ ಬೇಜಾರಾಯ್ತದೆ. ಬೆಗ್ಗಿ, ಸಿದ್ದು ಅಣ್ಣನ ಕರ್ಕೊಂಡೋಗಿ ಭಾವನಾ ಅಕ್ಕನ ಮನೆ ಹತ್ರ ಬಿಟ್ಬಿಡಣ. ಭಾವನಾ ಅಕ್ಕ ಮನೆ ಹತ್ರ. ಆದ್ರೂ ಸಿದ್ದು ಅಣ್ಣನ ಈ ಪರಿಸ್ಥಿತಿಲಿ ನೋಡಿ ಭಾವನಾ ಅಕ್ಕ ಮನ್ಸು ಕರಗ್ಬೋದಲ್ವಾ? ನಾವ್ ಹಿಂಗೂ ಯೋಚನೆ ಮಾಡ್ಬೇಕು. ಆದ್ರೆ ಇಷ್ಟೊತ್ತಿನಲ್ಲಿ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹೆಂಗ್ ಬಿಡಕ್ಕಾಗುತ್ತೆ? ಭಾವನಾ ಅಕ್ಕ ಇಷ್ಟೊತ್ತಿನಲ್ಲಿ ಬಾಗ್ಲು ತೆಗಿಯಲ್ಲ, ನಾವೇ ಕರ್ಕೊಂಡ್ ಬಂದ್ವಿ ಅಂತಾನು ಹೇಳಕ್ಕಾಗಲ್ಲ. ಪಾಪ ರಾತ್ರಿ ಎಲ್ಲ ಅಣ್ಣ ಹೊರಗಡೆನೆ ಮಲ್ಕೊಂಡ್ರೆ ಚಳಿ ಆಗತ್ತೆ. ಏನ್ ಮಾಡೋದು?
ಫ್ರೆಂಡ್ ಮನೆ. ನೀನ್ ಹೇಳೋದು ಸರಿಯಾಗೈತೆ. ಭಾವನಾ ಅಕ್ಕ ಬೆಳಿಗ್ಗೆ ರಂಗೋಲಿ ಬಿಡಕ್ಕೆ ಅಂತ ಎದ್ದೇಳ್ತಾರೆ. ಅವ್ರು ಎದ್ದೇಳೋಕ್ಕಿಂತ ಮುಂಚೆ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸ್ಬಿಡೋಣ. ಅಕ್ಕ ಬಾಗ್ಲಿಗೆ ತೆಗೆದ ತಕ್ಷಣ ಅಣ್ಣನ್ ನೋಡಿ ಅಕ್ಕನ ಮನ್ಸು ಕರ್ಗೋಗ್ಬಿಡುತ್ತೆ. ವೆಂಕಿ ಈಗ ಸದ್ಯಕ್ಕೆ ಇವ್ರನ್ನ ನಿಮ್ ಫ್ರೆಂಡ್ ಮನೇಲಿ ಬಿಡೋಣ. ನಾವು ಬೇಗ ಮನೆಗೆ ಹೋಗೋಣ. ಇಲ್ಲಾಂದ್ರೆ ಅತ್ತೆ ಮಾವಂಗೆ ನಾವಿನ್ನೂ ಯಾಕೆ ಬಂದಿಲ್ಲ ಅಂತ ಚಿಂತೆ ಆಗಿರುತ್ತೆ. ಅಲ್ಲ, ಜಯಂತ್ಗೆ ಜಾನು ನಮ್ಮನೇನೆ ಇದ್ಲು ಅಂತ ಗೊತ್ತಿತ್ತಾ? ಅದಕ್ಕೆ ಇವರು ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ರಾ? ಇಲ್ಲ, ಗೊತ್ತಿರಲ್ಲ ಅನ್ಸುತ್ತೆ. ಒಂದ್ ವೇಳೆ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಪಾಪ ಜಾನು, ನಾವ್ ಯಾರು ಏನು ಅಂತ ಗೊತ್ತಿಲ್ಲದೆ ಇಲ್ಲಿಗೆ ಬಂದ್ಲು. ಬಂದ ಮೇಲೆ ಇಲ್ಲಿ ವಿಶ್ವ ಅವನ್ನ ನೋಡಬಾರ್ದು ಅಂತಾನೆ ಅವಳು ತನ್ನ ಮುಖ ಅವನಿಗೆ ಕಾಣದೇ ಇರೋ ಹಾಗೆ ಸೆರಗ್ ಮುಚ್ಕೊಂಡು ಓಡಾಡ್ತಿದ್ಲು ಅನ್ಸ್ತಿದೆ. ಎಷ್ಟು ಜನಕ್ಕಿಂತ ಒಳ್ಳೆ ಬುದ್ಧಿ ಇರುತ್ತೆ. ಎಲ್ಲ ನಮ್ಮ ಲಕ್ಷ್ಮಿ ಗುಣನೇ. ನಿಜ ಗೊತ್ತಾದ್ಮೇಲೆ ವಿಶ್ವ ಜಾನು ಜೊತೆಗೆ ಚೆನ್ನಾಗಿ ಮಾತಾಡಿದ್ದಾನೆ ಅನ್ಸುತ್ತೆ. ಅದಕ್ಕೆ ತನುಗೆ ಹೀಗೆ ಅನುಮಾನ ಬಂದಿರೋದು. ಪಾಪ ಜಾನು ಈಗ ಎಲ್ಲಿದ್ದಾಳೋ ಹೇಗಿದ್ದಾಳೋ. ಈಗ ನಾನು ಇದನ್ನ ವಿಶ್ವನ ಹತ್ರ ಹೇಗೆ ಕೇಳಲಿ? ನಾನೇನಾದ್ರೂ ಜಾನು ಬಗ್ಗೆ ಕೇಳಿದ್ರೆ ನಿಮಗೂ ಜಾನುಗೂ ಏನು ಸಂಬಂಧ? ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾಗಂತ ನನ್ನನ್ನೇ ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಲಿ? ಈಗ ಜಾನು ಹೇಗಿದ್ದಾಳೆ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಕೋಬೇಕು. ಜಾನು ನನಗೆ ಗೊತ್ತು ಅಂತನೂ ತೋರಿಸ್ಕೊಳ್ಳೋ ಹಾಗಿಲ್ಲ. ಇದೆಂಥ ಸಂದಿಗ್ಧ ಪರಿಸ್ಥಿತಿಲಿ ಸಿಕ್ಕಾಕ್ಸಿದ್ಯಾ ದೇವ್ರೆ. ಇಲ್ಲ, ಯಾವ್ದು ಹೇಗಾದರೂ ಆಗಲಿ ಮೊದಲು ಜಾನುನ್ ಮನೆಗೆ ಕರ್ಕೊಂಬರ್ಬೇಕು.